ನಾನು ಅಭಿನಯಿಸಿದ ಚಿತ್ರ, ನಮ್ಮ ಸಿಂಗ್ ಬಾಬು ಅವ್ರು ಮಾಡಿದ ಚಿತ್ರ, ನಮ್ಮ ಸೌಮ್ಯ ಮೇಡಮ್ ಅಂದರೆ ನಮ್ಮ ಸೌಂದರ್ಯ ಮೇಡಮ್. ಆ ಪಾತ್ರದ ಹೆಸರು ತುಂಬ ಚೆನ್ನಾಗಿದೆ, ಕ್ಷಮಾ. ಅದಕ್ಕೆ ಮುಂಚೆ ನಂದು ಪಾರ್ವತಿ ಅಂತ ಒಂದು ಧಾರಾವಾಹಿ ಬಂದಿತ್ತು, ಎಸ್ ನಾರಾಯಣ್ ತೆಗೆದಿತ್ತು. ಅದು ಮನೆ ಮಾತಾಗಿತ್ತರಲ್ಲ ನೀವು. ಅದರಿಂದ ನಾನು ಹೆಸರು ಬಂತು ನಿಜ, ಆದರೆ ನಾನು ಅಂದ್ಕೊಂಡ ಹಾಗೆ ಅದು ಕತೆ ನನಗೆ ಗೊತ್ತೇ ಇರಲಿಲ್ಲ, ನಾಳೆ ಏನಾಗತ್ತೆ ಅನ್ನೋದು ನನಗೆ ಗೊತ್ತಿರ್ತಿರ್ಲಿಲ್ಲ. ಬಟ್ ಅದ್ರ ತುಂಬ ಹೆಸರು ಬಂತು ಅದರಿಂದ. ಮಿಸ್ ಕ್ಯಾಲಿಫೋರ್ನಿಯಾ ಅಂತ. ಅದು ನೀವು ಬರೆದ ಹೆಸರು ಮೇಘಮಂದಾರ. ನೀವು ಟೈಟ್ಲಲ್ಲಿ ಮುಕ್ತಾ ಅವರ ಕಾದಂಬರಿ ಅಂತ ಹಾಕದೇ ಇದ್ದರೆ ಚೆನ್ನಾಗಿದೆ ಎಂದಿದ್ದೆ ನಾನು. ನನಗೆ ಸ್ವಲ್ಪ ಬೇಜಾರಾಗಿತ್ತು, ಏಕೆಂದರೆ ಭಾರತದ ಸಂಸ್ಕೃತಿ ಸಾರ್ತೀನಿ ಅಂತ ಹೇಳಿಬಿಟ್ಟು ಏನೇನೋ ಮಾಡಿಟ್ಬಿಟ್ರು ಅಂತ ಅನ್ನಿಸ್ತು. ಆಮೇಲೆ ಬಂದು ಇನ್ನೊಂದು ಕಾದಂಬರಿ ಬರ್ಕೊಡ್ತೀರಾ ಅಂದರೆ ನೂರೊಂದು ನೆನಪು. ಹೋಗಿ ಅಂಗಡಿ ಕುರ್ತೆಲ್ಲ ಗೊತ್ತಿತ್ತು, ಹೋದೆ ಅಲ್ಲಿಗೆ. ಹೋದ್ಮೇಲೆ ಯಾರು ನೀವು ಅಂದ್ರೆ ನಾನು ಮುಕ್ತ ಅಂತ, ಹೀಗೆ ಬಂದಿದ್ದೀನಿ ಅಂತ ಸ್ಕ್ರಿಪ್ಟ್ ತೊಗೊಂಡೋಗಿ ನಮ್ಮ ತಾಯಿ ಭೇಟಿ ಮಾಡಿ ಕೂತ್ಕೊಂಡೆ. ನಿಮ್ಮ ಪುಸ್ತಕ ಹಾಕಕ್ಕೆ ನಂಗೆ ಇಷ್ಟ ಇಲ್ಲ ನಿಜವಾಗಿ, ಆದರೆ ನಿಮ್ಮ ತಾಯಿ ಈ ವಯಸ್ಸಿನಲ್ಲಿ ಬಂದು ಮಕ್ಕಳದಕ್ಕೋಸ್ಕರ ಒಬ್ಬ ಹೆಣ್ಣು ಮಗಳು ಬಂದು ನನ್ನನ್ನು ಕೇಳಿದ್ದಾರೆ. ನನಗೆ ಎಷ್ಟು ಖುಷಿಯಾಯಿತು ಗೊತ್ತಾ. ಪುಣ್ಯ ಮಾಡಿದ್ರಿ ನೀವಂತ ತಾಯಿನ ಪಡೆಯೋಕ್ಕೆ. ಅದಕ್ಕೋಸ್ಕರ ಹಾಕ್ತೀನಿ. ಅವ್ರು ಹಾಕ್ತೀನಿ ಅಂದ್ರಲ್ಲ, ತುಂಬ ಸಮಾಧಾನ ಆಯಿತು. ಸರಿ, ಬಹಳ ಖುಷಿಯಾಯಿತು. ಆಮೇಲೆ ನನ್ನ ತಮ್ಮನ ಮದುವೆ ಆದಮೇಲೆ ಭಾರತಿ ಜೊತೆನೇ ಹೋಗೋಕ್ಕೆ ಶುರು ಮಾಡಿದೆ ಅಂಗಡಿಗಳಿಗೆ. ಒಂದು 40 ಪುಸ್ತಕ ಹಾಕಿದ್ರೇನೋ ನಂದು. ಪ್ರತಿ ಸಲ ಈ ಡೈಲಾಗ್ ಹೇಳೋರು, ನಿಮ್ಮದು ಹಾಕೋಕ್ಕೆ ಇಷ್ಟ ಇರಲಿಲ್ಲ, ನಿಮ್ಮ ತಾಯಿಗೋಸ್ಕರ ನಿಮ್ಮ ಪುಸ್ತಕ ಹಾಕ್ತಿದ್ದೀನಿ ಅಂತ. ಚಳಿಗಾಲ ಆದರೆ ಬಿಸಿ ಬಾದಾಮಿ ಹಾಲು, ಬೇಸಿಗೆ ಕಾಲ ಆದರೆ ತಣ್ಣಗಿರೋ ಬಾದಾಮಿ ಹಾಲು ಕೊಡೋರು. ಆಮೇಲೆ ಬನ್ನಿ ಅಂತ ಕರೆಯೋರು, ಹೋಗ್ತಿದ್ವಿ. ರಾಜೇಶ್ವರಿ ಭಾರತಿ, ನೀವು ಬ್ಯಾಂಕಲ್ಲಿ ಇದ್ದೀರಲ್ವ ಅನ್ನೋರು. ಹ್ಞೂ ಅನ್ನೋರು. ನಿಮಗೆ ದುಡ್ಡು ಎಣ್ಸೋಕ್ಕೆ ಅವ್ರ ಹಂಗೆ ಬರಲ್ಲ ಅಂದ್ಬಿಟ್ಟು ಅವಳ ಕೈ ಕೊಡೋರು, ದುಡ್ಡು ಎಣ್ಸೋಕ್ಕೆ ರಾಯಲ್ಟಿ ಕೊಡೋರು. ಕೊಟ್ಟುಬಿಟ್ಟು ಆಯಿತು ಸ್ಕ್ರಿಪ್ಟ್ ಓದಿಸ್ತೀನಿ ಅನ್ನೋರು. ಅವರು ಓದಿಸ್ತಿದ್ರು ಗೊತ್ತಿಲ್ಲ. ಕಾಗದ ಬರೀತೀನಿ, ಕಾರ್ಡ್ ಬರುತ್ತೆ ನಿಮಗೆ, ನಿಮ್ದು ಹಾಕ್ತೀವೋ ಇಲ್ಲೋ ಅಂತ. ಸರಿ ಅಂತಿದ್ದೆ. ಆಮೇಲೆ ಅಲ್ಲಿ ತುಂಬ ಬುಕ್ಸ್ ಇರೋದಲ್ಲ, ನಾವೆಲ್ಲ ಓದೋರು ತಾನೆ. ಹೊಸದು ಯಾರ್ದು ಬಂದಿದೆ, ಸಾಹಿತ್ಯ ಬಂದಿದ್ದ, ರಾಧಾದೇವಿ ಬಂದಿದ್ದ, ಉಷಾನ ತೊಗೊಳ್ತೀನಿ. ಪಾಕ್ ಮಾಡಪ್ಪ ಅನ್ನೋರು. ಒಂದು 5 ಪುಸ್ತಕ ಹರಿಸ್ತಿದ್ವಿ. 5 ಪುಸ್ತಕದ ಬೆಲೆ ಇಷ್ಟು, ನೀವು ಕೊಟ್ಬಿಡ್ಬೇಕು ಅನ್ನೋರು. ಸರಿ, ಕೊಡ್ತಿದ್ವಿ, ಮುಗೀತು. ಆಮೇಲೆ 40-45 ಕಾದಂಬರಿ ಆದಮೇಲೆ ಒಂದಿನ ಹೇಳೋದು, ಇಲ್ಲ ನಾನು ಇನ್ಮೇಲೆ ಹಾಕಲ್ಲ ಕಾದಂಬರಿಗಳನ್ನು, ನನಗೀಗ ಇದು ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ. ಆ ಸಂದರ್ಭದಲ್ಲಿ ಉಷಾ ನವರತ್ನರಾಮ್ದು ಮತ್ತು ಇನ್ನೂ ಒಂದು ಕೆಲವು ಲೇಖಕಿಯರದೆಲ್ಲ ನಡುಸಾಲೆ ಪುಟ್ಟಸ್ವಾಮಯ್ಯ ಅನ್ನೋರು ಹಾಕೋರು. ಅದನ್ನು ಭಾರತಿ ಓದಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಅಷ್ಟೊತ್ತಿಗೆ ನಾನು ಕೇಳಿದ್ದೆ ಅವ್ರ ಹೆಸರು ಇಲ್ಲ, ಫೋನಲ್ಲಿ ಲೆಟ್ರೇ ಬರೆದಿದ್ಲು. ನಾನಂತೆ ನೀನೇ ಅಪ್ರೋಚ್ ಮಾಡಮ್ಮ, ನನಗೇನು ಗೊತ್ತಾಗ್ತಾ ಇಲ್ಲ ಅಂತ. ತಮ್ಮ ಅವನು ಹೋಗಿ ಅವ್ರನ್ನ ಭೇಟಿ ಮಾಡೋದು. ಆವಾಗಿಂದ ಸ್ಕ್ರಿಪ್ಟೆಲ್ಲ ನೀವು ಹೋಗಿ ತೊಗೊಂಬರ್ಬೋದು ಅಂಥೇಳಿ ರಾಮಚಂದ್ರಯ್ಯನವ್ರನ್ನ ಪರ್ಮಿಷನ್ ತೊಗೊಂಡು ಅವ್ರದ್ದು ಬುಕ್ಸು ನಡ್ಸಾಲೆಯವರು ಹಾಕೋಕ್ಕೆ ಶುರು ಮಾಡೋದು. ಅಂದರೆ ನನ್ನ ಕಾದಂಬರಿಗಳು ಪ್ರಕಟಣೆ ಆಗೋಕ್ಕೂ ಒಂದು ರೀತಿಯಲ್ಲಿ ರಾಜೇಶ್ವರಿ ಕಾರಣ ಆದರು. ಇನ್ನು ಸಿನಿಮಾಗೆ ನಿಮ್ಮ ಒಂದು 2 ಕಥೆಗಳು ಸಿನಿಮಾ ಆಗಿದೆ. ಅದರಲ್ಲಿ ಇಲ್ಲಿ ಹೇಳಲೇಬೇಕು, ಹಂಚ್ಕೊಳ್ಳೇಬೇಕು. ನನಗೊಂದು ಹೆಮ್ಮೆ, ಖುಷಿ. ಅದು ನಾನು ಲೈಫಲ್ಲಿ ಮೊದಲನೇದಾಗಿ ಬಣ್ಣ ಹಚ್ಚಿ ಸಿನಿಮಾ ಮುಂದೆ ಬಂದು ನಿಮ್ಮಗಳ ಮುಂದೆ ಬೆಳ್ಳಿ ಪರದೆಗೆ ಪರಿಚಯ ಆದಂಥ ಸಿನಿಮಾ ಶ್ರೀ ರಾಜೇಂದ್ರ ಸಿಂಗ್ ಬಾಬು ಅವ್ರ ನಿರ್ದೇಶನದ ದೋಣಿ ಸಾಗಲಿ, ಸೌಂದರ್ಯ ಅವರ ಅಭಿನಯದ ಚಿತ್ರ. ದೋಣಿ ಸಾಗಲಿ ನನಗೆ ಬಹಳ ಖುಷಿ ಕೊಟ್ಟ ಸಿನಿಮಾ ಅಂತಂದರೆ, ರಾಜೇಂದ್ರ ಸಿಂಗ್ ಬಾಬು ಅವರ ಅವರು ನಮ್ಮ ಜೊತೆ ನಡ್ಕೊಂಡಿದ್ದ ರೀತಿ ನನಗೆ ಬಹಳ ಖುಷಿ ಕೊಡ್ತದೆ. ಅದಕ್ಕೆ ಮುಂಚೆ ನಂದು ಪಾರ್ವತಿ ಅಂತ ಒಂದು ಧಾರಾವಾಹಿ ಬಂದಿತ್ತು, ಎಸ್ ನಾರಾಯಣ್ ತೆಗೆದಿತ್ತು. ಅದು ಮನೆ ಮಾತಾಗಿದ್ದರಲ್ಲ ನೀವು. ಅದರಿಂದ ನಾನು ಹೆಸರು ಬಂತು ನಿಜ, ಆದರೆ ನಾನು ಅಂದ್ಕೊಂಡ ಹಾಗೆ ಅದು ಕತೆ ನನಗೆ ಗೊತ್ತೇ ಇರಲಿಲ್ಲ, ನಾಳೆ ಏನಾಗತ್ತೆ ಅನ್ನೋದು ನನಗೆ ಗೊತ್ತಿರ್ತಿರ್ಲಿಲ್ಲ. ಬಟ್ ಅದ್ರ ತುಂಬ ಹೆಸರು ಬಂತು ಅದರಿಂದ. ನನ್ನನ್ನು ಒಂದು ಮಾತು ಕೇಳಲಿಲ್ವಲ್ಲ ಇವರು, ಈ ಥರ ಚೇಂಜ್ ಮಾಡ್ಕೊಳ್ತೀನಿ ಅಂತ.
ಅಂತ ಬಹಳ ಬೇಜಾರಿತ್ತು. ರಾಘವೇಂದ್ರ ಸಿಂಗ್ ಬಾಬು ಡೈರೆಕ್ಷನ್ ಮಾಡ್ತಾರೆ ಅಂತಂದಾಗ ಒಂದಿನ ಅವ್ರು ನಮಗೆ ಫೋನ್ ಮಾಡಿದ್ರು. ನಾನು 10 ಗಂಟೆಯಿಂದ 10:30 ಅಷ್ಟೊತ್ತಿಗೆ ನಿಮ್ಮ ಮನೆಗೆ ಬರ್ತೀನಿ, ನನಗೆ ನಿಮ್ಮ ಕಾದಂಬರಿ ತೊಗೊಳ್ತಾ ಇದ್ದೀನಿ, ಆದರೆ ಮುಕ್ತಾಯ ನನಗೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಅಂದರು. ನನಗೂ ಬೇಜಾರಿದೆ ಇದು ಅಂತ ಹೇಳಿದೆ. ಬಂದು ಡಿಸ್ಕಸ್ ಮಾಡ್ಬೋದಾ ಅಂದರು. ಖಂಡಿತ ಬನ್ನಿ. ಬಂದರು. ಬರ್ತಿರೋ ಹಾಗೆ ಹೇಳಿದ್ರು, ನಾನು ಏನೂ ತಿನ್ನಲ್ಲ, ನನಗೆ ಕಾಫಿ ನಾನು ಕೇಳಿದಷ್ಟು ಸಲ ಕೊಡಬೇಕು ಅಂದರು. ಅಮ್ಮ ಒಪ್ಪಿದ್ರು. ಆಯಿತು, ಬಂದರು, ಕೂತರು, ಹೇಳಿದ್ರು ಕೆಲವೆಲ್ಲ ನಾನು ಎಡಿಟ್ ಮಾಡಬೇಕಾಗತ್ತೆ. ನಾನಂದೆ, ನೀವು ಏನಾದರೂ ಎಡಿಟ್ ಮಾಡಿ ಏನು ಮಾಡಿ, ಕಥಾವಸ್ತುಗೆ ಧಕ್ಕೆ ಬರಬಾರ್ದು, ದಯವಿಟ್ಟು ಹೀರೋಯಿನ್ನ ಸಾಯಿಸಬೇಡಿ. ಯಾಕೆಂದರೆ ನನ್ನ ಕತೆ ಬರೆದಾಗ ನನಗೆ ಅದೇ ಪರಿಹಾರ ಅನಿಸಿತ್ತು. ಬಟ್ ಈಗ ನನ್ನ ಮನಸ್ಸು ಸ್ವಲ್ಪ ಮಾಗಿದೆ, ಬೇರೆ ದಾರಿನೂ ಇರುತ್ತೆ ಅಂತ ಅನಿಸಿದೆ ಅಂದೆ. ಅಯ್ಯೋ, ಈಗ ತಾನೇ ಬಂಧನ ತೆಗೆದಿದ್ದೀನಮ್ಮ, ಅದರಲ್ಲಿ ಹೀರೋಯಿನ್ನ ಸಾಗಿಸ್ಲಿಲ್ಲ, ಆ ಟ್ರಿಕ್ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಏನು ಮಾಡೋದು ಅಂದರು. ನನಗೆ ಬೇಕಾಗಿರೋದು ನಾವು ಹೀಗೇ ಮಾಡಿ ನೀವು ಅಂತ ನಾನು ಕೇಳ್ತಾ ಇಲ್ಲ, ಒಟ್ಟಿನಲ್ಲಿ ಅವಳನ್ನ ನೀವು ಸಾಯಿಸಬಾರ್ದು, ನಾನು ಅದೊಂದನ್ನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ. ಅದ್ಭುತವಾದ ಎಂಡಿಂಗ್ ಕೊಟ್ಟರು. ಫ್ಯಾಂಟಾಸ್ಟಿಕ್ ಕ್ಲೈಮ್ಯಾಕ್ಸ್ ಅದು. ಅಂತ ಚೆನ್ನಾಗಿ ಎಂಡಿಂಗ್ ಕೊಟ್ಟರು. ಅದು ಥಿಯೇಟ್ರಲ್ಲಿ ಹೆಚ್ಚು ಓಡಲಿಲ್ಲ, ಆದರೆ 3 ಪ್ರಶಸ್ತಿಗಳು ಬಂತು ಅದಕ್ಕೆ. ಬೆಸ್ಟ್ ಆ್ಯಕ್ಟ್ರೆಸ್ ಪ್ರಶಸ್ತಿ, ಬೆಸ್ಟ್ ಫೋಟೋಗ್ರಾಫರ್ ರಾಜಾರಾಮಗೆ ಬಂತು, ಮತ್ತು ಇನ್ನೊಂದು ಥರ್ಡ್ ಬೆಸ್ಟ್ ಫಿಲಮ್ ಅಂತ 3 ಬಂತು. ಆದರೆ ನನಗೆ ಆಗ ಯಾವ ಪ್ರಶಸ್ತಿನೂ ಸಿಗಲಿಲ್ಲ. ಬಟ್ ತುಂಬ ಖುಷಿ ಕೊಡ್ತು ನನಗೆ. ಈಗಲೂ ಆ ದೋಣಿ ಸಾಗಲಿ ಬಗ್ಗೆ ಬಹಳ ಕಾಮೆಂಟ್ಸ್ಗಳು ನೋಡಿದ್ರೆ ತುಂಬ ಜನ ಈಗಲೂ ನೋಡ್ತಾರೆ ಅಂತ. ನೀವು ತುಂಬ ನೋಡ್ತಾರಮ್ಮ. ನೀವು ಕಾದಂಬರಿಗೆ ಬರ್ದಿದ್ದ ಹೆಸರು ಅದೇನೇ ಅಲ್ಲ? ದೋಣಿ ಸಾಗಲಿ ಅಂತ ಕಾದಂಬರಿ ಇದೇನೆ. ದೋಣಿ ಸಾಗಲಿ ಇದೆ. ವಿಮುಕ್ತೆ ಅಂತ ಇದ್ದಿದ್ದು, ವಿಮುಕ್ತಿ ಅಂತ ದೋಣಿ ಸಾಗಲಿ. ದೋಣಿ ಸಾಗಲಿ ಇದು ನಾನು ಅಭಿನಯಿಸಿದ ಚಿತ್ರ, ನಮ್ಮ ಸಿಂಗ್ ಬಾಬು ಅವ್ರು ಮಾಡಿದ ಚಿತ್ರ. ನಮ್ಮ ಸೌಮ್ಯ ಮೇಡಮ್ ಅಂದರೆ ನಮ್ಮ ಸೌಂದರ್ಯ ಮೇಡಮ್, ಆ ಪಾತ್ರದ ಹೆಸರೇ ತುಂಬ ಚೆನ್ನಾಗಿದೆ, ಕ್ಷಮ. ಎಂಥ ಹೆಸರು ಅದು, ಎಂಥ ಪಾತ್ರ ಅದು. ಇಲ್ಲ, ನನಗೆ ಅದು ಬಹಳ ಇಷ್ಟವಾದ ಹೆಸರಾಗಿತ್ತು. ಮತ್ತು ನನಗೆ ತುಂಬ ಬೇಕಾದವರು ಮಗಳ ಹೆಸರದು. ನಾನು ಫಸ್ಟ್ ಕೇಳಿದ್ದೆ ಆ ಹೆಸರು ಅವ್ರ ಹತ್ರ. ಅದು ಅವರ ಜೀವನನೂ ಒಂದು ಕಥೆಯಾಗಿ ಬಂತು ಬಿಡಿ. ಸೌಂದರ್ಯ ಅವ್ರನ್ನ ಆ ಕ್ಷಮಾ ಪಾತ್ರದಲ್ಲಿ ನೀವು ತೆರೆ ಮೇಲೆ ನೋಡಿದಾಗ ನಿಮ್ಗೆ ಏನು ಅನಿಸಿತಮ್ಮ? ಖುಷಿ ಆಯಿತು. ತುಂಬ ಒಳ್ಳೆಯ ಆ್ಯಕ್ಟರ್ಸ್ ಅಂತ ಅನ್ನಿಸ್ತು. ಬಹಳ ಜೀವ ತುಂಬಿದ್ದಾರೆ ಆ ಪಾತ್ರಕ್ಕೆ ಅಂತ ಅನ್ನಿಸ್ತು. ಎಂಡಿಂಗ್ ಇನ್ನೂ ಅದ್ಭುತವಾಗಿತ್ತು. ನನಗದು ತುಂಬ ಎಂಡಿಂಗು ಖುಷಿ ಕೊಡ್ತು. ಒಳ್ಳೆಯ ಪಾತ್ರ. ಅವರಿಗೂ ಹೇಳಿದ್ರಂತೆ ಒಂದ್ಸಲ ನನಗೆ, ಸುಮನ್ ನಗರ್ಕರ್ ಹೇಳಿ, ಅವರು ಯಾವುದೋ ಸಂದರ್ಭದಲ್ಲಿ ಬಂದು ನನ್ನ ಭೇಟಿ ಮಾಡ್ತೀನಿ ಅಂತಲೂ ಅಂದಿದ್ರು. ಮೈಸೂರಲ್ಲೆಲ್ಲ ಹೇಳ್ಕೊಂಡಿದ್ರು, ಬಟ್ ನಮಗೆ ಭೇಟಿ ಆಗೋಕ್ಕಾಗಲಿಲ್ಲ. ಬಟ್ ನೋಡಿದವರೆಲ್ಲ ಈಗಲೂ ಕೂಡ ಅವರ ಪಾತ್ರನ ಅಷ್ಟೂ ಹೊಗಳ್ತಾರೆ. ಒಳ್ಳೆಯ ಶಶಿಕುಮಾರ್ ಪಾತ್ರ ತುಂಬ ಚೆನ್ನಾಗಿದೆ ಅದರಲ್ಲಿ. ಹೌದು, ಅದರಲ್ಲಿ ಶಶಿಕುಮಾರ್ ಅದು ಅವರೇ ಡೆವಲಪ್ ಮಾಡಿದ್ದು. ಸಿಂಗ್ ಬಾಬು ಆ ಪಾತ್ರನ ಅವರು ಡೆವಲಪ್ ಮಾಡಿದ್ರು, ಚೆನ್ನಾಗಿ ಬಂತು ಅದನ್ನು ಅಂತ ಅನ್ನಿಸ್ತು. ಒಳ್ಳೆ ರೋಲ್ ಅದು ಅವ್ರಿಗೆ. ಬಟ್ ಆ್ಯಕ್ಚುಲಿ ಎಂಡಿಂಗ್ ಬಗ್ಗೆ ನನಗೆ ತುಂಬ ದುಃಖ ಇತ್ತು, ನನಗೆ ಮಾಡೋದಲ್ಲ ಅಂತ. ಯಾಕೆಂದರೆ ಕಾದಂಬರಿ ಧಾರಾವಾಹಿ ಆಗಿ ಬಂದ ಮೇಲೆ ನನ್ನ ಫ್ರೆಂಡ್ ಒಬ್ಬಳು ಸಿಕ್ಬಿಟ್ಟು, ಗೀತಾಮಣಿ ಅಂತ ಹೇಳ್ತೀನಲ್ಲ, ಆಕೆ ಹೇಳೋದು, ಯಾಕೆ ಆ ಥರ ಎಂಡಿಂಗ್ ಮಾಡಿದೆ ಅಂತ. ಯಾಕೆ ಅಂದರೆ, ನನ್ನ ಮನೆ ಪಕ್ಕದಲ್ಲಿ ಸೇಮ್ ಕಥೆಯವರು ಇದ್ದಾರೆ, ನಾನು ಸೂಸೈಡ್ ಮಾಡ್ಕೊಳ್ಳೋ ಅಂತ ಬಂದು ನಾನು ಕೇಳಿದ್ರು. ಅಮ್ಮ ತಾಯಿ, ಈ ಥರನೂ ಉಂಟಾ ಅಂತಂದರೆ, ಇನ್ಮೇಲೆ ನೀನು ಯಾರನ್ನೂ ಸಾಯಿಸಬೇಡ ಕಣಮ್ಮ ನೀನು ಅಂತ ಅವಳು ಹೇಳಿದ್ಲು. ನನಗದು ಮನಸ್ಸಲ್ಲಿತ್ತು. ಕೆಲವು ಕಾದಂಬರಿಗಳು ಪರಿಣಾಮ ಬೀರತ್ತೆ ಅಂತ ಖಂಡಿತ. ಇನ್ನೊಂದು ಚಿತ್ರ ನೀವು ನಿಮ್ಮ ಕಾದಂಬರಿ ಸಿನಿಮಾ ಆಗಿದ್ದು ಮಿಸ್ ಕ್ಯಾಲಿಫೋರ್ನಿಯಾ ಅಂತ. ಅದು ನೀವು ಬರೆದ ಹೆಸರು ಮೇಘಮಂದಾರ. ಅವರೇ ಹೇಳಿದ್ದು ಸಹ, ಕೋಟ್ಲೂರು ರಾಮಕೃಷ್ಣನೇ ಬಂದು ನನಗೆ, ಒಬ್ಬ ಭಾರತೀಯ ಸಂಸ್ಕೃತಿಯನ್ನು ಮೆಚ್ಚಿ ವಿದೇಶದಲ್ಲಿದ್ದ ಭಾರತೀಯ ತರುಣಿ ಭಾರತಕ್ಕೆ ಬರುವಂಥದ್ದು ಒಂದು ಕತೆ ಬರ್ಕೊಡಿ ಅಂದರು. ನಾನು ಬಹಳ ಇಷ್ಟಪಟ್ಟು ಬರೆದ ಕಾದಂಬರಿ ಅದು.
ಬಟ್ ಅವರು ಏನೇನೋ ಚೇಂಜ್ ಮಾಡಿ ಇಟ್ಬಿಟ್ರು. ದಿಗಂತ್ ಅದೇ ಫಿಲ್ಮಿಂದ ಬಂದಿದ್ದು ಅಂತ ಕಾಣುತ್ತೆ. ಆಮೇಲೆ ಹೊಸಬ್ರನ್ನ ಯಾರನ್ನೋ ತೊಗೊಂಡಿದ್ರು. ಬಟ್ ಅಜ್ಜ ಅಜ್ಜಿ ಪಾತ್ರ ಎಲ್ಲ ತುಂಬ ಚೆನ್ನಾಗೇ ತೆಗೆದಿದ್ರು. ದತ್ತಣ್ಣ ಮಾಡಿದ್ರು, ಜಯಂತಿ ಅವ್ರದ್ದೆಲ್ಲ ಚೆನ್ನಾಗಿತ್ತು. ಬಟ್ ಎಂಡಿಂಗ್ ಹೋಯಿತು. ಆಮೇಲೆ ನಮ್ಮನ್ನು ಪ್ರೀಮಿಯರ್ ಶೋ ಕರೆದಿದ್ರು ಬೆಂಗಳೂರಲ್ಲಿ. ಹೋಗಿದ್ದೆ ನಾನು, ನನ್ನ ನೀಸೇನೋ ನಮ್ಮ ತಂಗಿನೋ ನೀಸೋ ಹೋಗಿದ್ವಿ. ಹೇಗಿದೆ ಅಂದರು, ನೀವು ಟೈಟ್ಲಲ್ಲಿ ಮುಕ್ತಾ ಅವರ ಕಾದಂಬರಿ ಅಂತ ಹಾಕದೇ ಇದ್ದರೆ ಚೆನ್ನಾಗಿದೆ ಎಂದಿದ್ದೆ ನಾನು. ನನಗೆ ಸ್ವಲ್ಪ ಬೇಜಾರಾಗಿತ್ತು. ಏಕೆಂದರೆ ಭಾರತದ ಸಂಸ್ಕೃತಿ ಸಾರ್ತೀನಿ ಅಂತ ಹೇಳಿಬಿಟ್ಟು ಏನೇನೋ ಮಾಡಿಟ್ಬಿಟ್ರು ಅಂತ ಅನ್ನಿಸ್ತು. ಆಮೇಲೆ ಬಂದು ಇನ್ನೊಂದು ಕಾದಂಬರಿ ಬರ್ಕೊಡ್ತೀರಾ ಅಂತ ನಾನು ಒಪ್ಪಲಿಲ್ಲ. ಎಸ್ ಮ್ಯಾಮ್. ತಾಯಿಯವ್ರನ್ನ ದೈಹಿಕವಾಗಿ ನಾನು ಹೇಳೋದು ಕಳ್ಕೊಂಡ್ಮೇಲೆ, ನಿಮ್ಮ ತಾಯಿಯವ್ರನ್ನ ನೀವು ದೈಹಿಕವಾಗಿ ಕಳ್ಕೊಂಡ್ಮೇಲೆ ಜೀವನ ಎಷ್ಟು ಚಾಲೆಂಜ್ ಅನ್ನಿಸ್ತು ನಿಮಗೆ? ಆ್ಯಕ್ಚುಲಿ ನಮ್ಮಮ್ಮ ಹೋದ ಮೇಲೆ ನನಗೆ ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಆಯಿತು. ಯಾಕೆಂದರೆ ಅಮ್ಮ ಇದ್ದಾಗ ಕೈ ತುಂಬ ಕೆಲಸ ಇರ್ತಿತ್ತು. ಯಾವಾಗಲೂ ಅವರನ್ನು ಅಟೆಂಡ್ ಮಾಡಿ, ಹೋಮ್ ನರ್ಸ್ ಒಬ್ಬರು ಇದ್ದರು. ಬಟ್ ಅಮ್ಮನ ನಾನೇ, ಅವರು ರಾತ್ರಿ ಹೊತ್ತು ತುಂಬ ನರಳೋರು. ಕ್ಯಾನ್ಸರ್ ಆಗಿತ್ತು ಅವ್ರಿಗೆ, ಬೋನ್ ಕ್ಯಾನ್ಸರು ತುಂಬ ಸ್ಪ್ರೆಡ್ ಆಗಿತ್ತು. ತುಂಬ ನರಳೋರು. ಆಗ ನಾನು ಅಥವಾ ನನ್ನ ನೀಸ್ ಹೋಗಿ ಅಲ್ಲಿ ಕೂತ್ಕೊಳ್ತಾ ಇದ್ವಿ. ಪಾಪ ಅವಳು ಹೋಮ್ ನರ್ಸು, ಬೇಡ ಅಮ್ಮ ನಾನು ನೋಡ್ಕೊಳ್ತೀನಿ ಅಂದರೆ ಅವ್ರು ನಮ್ಮ ಹೆಸರು ಹಿಡಿದು ಕೂಗೋವಾಗ ನಾವು ಹೋಗದೇ ಇಲ್ಲ, ಆಗಲ್ಲ, ಹೋಗ್ತಾಯಿದ್ವಿ. ಅವರು ಎಕ್ಸ್ಪೆಕ್ಟೆಡ್ ಪೋಸ್ಟ್ಪೋನ್ಮೆಂಟ್ ಆಫ್ ಡೆತ್ ಅಂತಾರಲ್ಲ ಹಾಗೆ ಅವ್ರ ತಮ್ಮನೇ ಚಿಕಿತ್ಸೆ ಮಾಡ್ತಾಯಿದ್ರು. ಹೋಗ್ತಾರೆ ಅಂತ ಗೊತ್ತಿತ್ತು, ಒಂಥರ ಕಾಯೋದು ಅಂತಾರಲ್ಲ ಹಾಗಾಗೋಗಿತ್ತು. ತುಂಬ ನರಳ್ತಿದ್ರು. ಅವ್ರು ಹೋದ ಮೇಲೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ನನ್ನ ನೀಸಿದ್ಲು ನನ್ನ ಜೊತೆಯೇ. ಆಗ ಇಲ್ಲಿ ಮಾಡಿ ಮೇಲೆ ಒಬ್ಬರು ಲೇಡಿ ಬಾಡಿಗೆಗಿದ್ರು. ನನಗೆ ಅವ್ರಿಗೆ ಯಾರು ಅಂತಲೇ ಗೊತ್ತಿರಲಿಲ್ಲ. ನಾವು ಡಿಸೆಂಬರ್ 4 ಇಲ್ಲಿಗೆ ಬಂದ್ವಿ ಈ ಮನೆಗೆ. ಇಯರ್ ಯಾವ ವರ್ಷ? ಯಾವ ವರ್ಷ ಅಂದರೆ 2008. ಓಕೆ, 8ಅಲ್ಲಿ ನಾವು ಬಂದಿದ್ದು. ಡಿಸೆಂಬರ್ 4 ಬಂದ್ವಿ. ಡಿಸೆಂಬರ್ 5 ಅಮ್ಮಂದು ಹುಟ್ಟಿದಬ್ಬ. ಬಟ್ ಅವತ್ತೇ ಅವ್ರ ಕಾಲು ಬಿದ್ದೋಯ್ತು, ನಡೆಯೋಕ್ಕಾಗಲಿಲ್ಲ. ಸರಿ, ಬಹಳ ಕಷ್ಟಪಟ್ಟು ಆ ರೂಮ್ ಒಳಗೆ ಸೇರಿಸಿದ್ದಾಯಿತು. ನಂತರ ಅವರು ಹೊರಗೆ ಬರೋಕ್ಕೆ ಆಗಲಿಲ್ಲ. ವೀಲ್ ಚೇರಲ್ಲಿ ಉಪಯೋಗಿಸ್ತೀನಿ ಅಂದರೆ ಯಾಕೋ ನನ್ನ ಅಂಕಲ್ ಒಪ್ಪಲಿಲ್ಲ. ನನ್ನ ತಮ್ಮ ಅಂಕಲ್ ಹೇಳ್ದಂಗೆ ಕೇಳಬೇಕಲ್ವ, ಅವರು ಮನೆಗೆ ಬಂದು ಎಲ್ಲ ಇದು ಮಾಡ್ತಾರೆ, ಆ ಥರ ನನ್ನ ತಮ್ಮ ಇದು ಮಾಡ್ದ. ಅವ್ರು ಹೋದ್ಮೇಲೆ ನಾನು ತುಂಬಾ ಅಪ್ಸೆಟ್ ಆಗಿದ್ದೆ. ಆ ಸಂದರ್ಭದಲ್ಲಿ ಒಂದಿನ ಆಕೆ ಮನೆ ರೂಮ್ ಇದೆ ಮೇಲ್ಗಡೆ, ಖಾಲಿ ಮಾಡ್ಕೊಂಡು ಹೋಗೋಕ್ಕೆ ಮುಂಚೆ ನಮ್ಮ ಮನೆಗೆ ಬಂದ್ಬಿಟ್ಟು ನೀವು ತುಂಬ ಅಪ್ಸೆಟ್ ಆಗಿದ್ದೀರಾ ಅಂತ ಓನರ್ ಹೇಳಿದ್ರು. ಆದರೆ ಎಷ್ಟು ದಿನ ಹೀಗೆ ಸಾಧ್ಯ ಮೇಡಮ್, ನೀವು ಸ್ವಲ್ಪ ಚೇತರಿಸ್ಕೋಬೇಕಲ್ಲ. ನನಗೆ ಏನು ಮಾಡೋಕ್ಕೂ ಗೊತ್ತಾಗ್ತಾಯಿಲ್ಲ, ಕೆಲಸನೇ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ಅವಳ ಪಾಡಿಗೆ ಅವಳು ಕಾಲೇಜ್ಗೆ ಹೋಗ್ತಾಳೆ. ನನಗೊಂಥರ, ನಿಮಗೇನೇನು ಅನ್ಸತ್ತೋ ಅದನ್ನು ಬರೀತಾ ಹೋಗಿ, ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಎಲ್ಲ ಬರೀರಿ ಅಂತ ಬರೆಯೋಕ್ಕೆ ಶುರು ಮಾಡ್ತೀನಿ. ಬದುಕಿನ ಮಜಲುಗಳು ಅಂತ 2 ಭಾಗ ಬಂತು ನನ್ನದೇ ಪ್ರಬಂಧಗಳು. ಯಾವಾಗ ಒಂದು ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಎಲ್ಲ ಬರೋದು, ನನ್ನ ಜೊತೆಗೆ ನನ್ನ ಅನುಭವದಲ್ಲಿ ಬಂದ ಶಿಕ್ಷಕರ ಬಗ್ಗೆ, ಮಕ್ಕಳ ಬಗ್ಗೆ, ಆ ಥರ ಬಾಲ್ಯದಲ್ಲಿ ನಾನು ನೋಡಿದ ಈ ಮಕ್ಕಳುಗಳು, ಅಕ್ಕನ ಮಗ, ತಂಗಿ ಮಗಳು, ತಮ್ಮನ ಮಗಳು, ಅವ್ರ ಬಗ್ಗೆ ಎಲ್ಲ ಒಂಥರ ಒಂದು ಹೊಸ ವಿಷಯಗಳು ನನಗೆ ಸಿಕ್ತು ಅಂತ ಹೇಳ್ಬೋದು. ಆ ರೀತಿ ನಾನು ಸ್ವಲ್ಪ ಚೇತರಿಸ್ಕೊಂಡೆ ಅಂತ ಹೇಳ್ಬೋದು. ನಿಮ್ಮ ಅಕ್ಕನ ಮಗಂದು ಪಾಪ ದುರಂತ ಕೇಳ್ಪಟ್ಟೆ, ತೀರಾ ಸಣ್ಣ ವಯಸ್ಸಿನಲ್ಲೇ ಪಾಪ. ಸಣ್ಣ ವಯಸ್ಸಲ್ಲೇ ಅವನು ಏನೋ ನಮ್ಮ ಪಬ್ಲಿಷರು ಪ್ರಕಟಿಸ್ತಾರೆ, ಒಂದು ಸ್ವಲ್ಪ ಜನಕ್ಕೆ ಮುಟ್ಟಿಸ್ಬೋದು ಅಷ್ಟೇ. ಮೈಸೂರು, ಬೆಂಗಳೂರು, ಕರ್ನಾಟಕದಲ್ಲಿ ಎಷ್ಟು ಜನ ಲೇಖಕಿಯರಿದ್ದಾರೆ, ಅವರೆಲ್ಲ ಕಥೆ ಕಾದಂಬರಿಗಳು ಬರೀತಾ ಇದ್ದಾರೆ. ಅವರನ್ನು ಯಾಕೆ ನಾವು ಕರ್ನಾಟಕದ ಜನರಿಗೆ ಪರಿಚಯಿಸಬಾರ್ದು ಅಂತ ಒಂದು ಐಡಿಯಾ ಹೊಳೀತು.